ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ಇನ್ನು ಒಂದೇ ದಿನ ಬಾಕಿ ಇದೆ. ಹೀಗಾಗಿ MG ರೋಡ್ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಪೊಲೀಸ್ ಇಲಾಖೆ ಮಾಡಿಕೊಡ್ತಿದೆ. ನಾನು ಪ್ರೆಸೆಂಟ್ ಈಗ MG ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು CCTV ಅಳವಡಿಕೆ ಈಗ ಸಿಬ್ಬಂದಿಗಳು ಸಹ ಮಾಡ್ತಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು CCTVಗಳು ಈ ಚರ್ಚ್ ಸ್ಟ್ರೀಟ್ ಮತ್ತು MG ರೋಡ್ ಭಾಗದಲ್ಲಿ ಆಗ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಜನರು ಬರುವ ನಿರೀಕ್ಷೆ ಇದೆ. ಹೀಗಾಗಿ ಯಾವ ರೀತಿಯ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಇಲಾಖೆ, BBMP, ಬೆಸ್ಕಾಮು ಎಲ್ಲ ಮತ್ತು ಬೆಂಗಳೂರು ನಗರ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಯಾಕಂದರೆ 1 ಗಂಟೆಗೆ ಲಾಸ್ಟ್ ಈ ಒಂದು MG ರೋಡ್ ಮತ್ತು ಚರ್ಚ್ ಸ್ಟ್ರೀಟಲ್ಲಿ ಸೆಲೆಬ್ರೇಷನ್ ಅವಕಾಶ ನೀಡಿದ್ದಾರೆ. 8 ಗಂಟೆ ನಂತರ ಇವೆರಡೂ ರಸ್ತೆಗಳು ಬಂದ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಸಾಕಷ್ಟು ಜನ ಬಂದಿದ್ದರು, ಪೊಲೀಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೀಗಾಗಿ MG ರೋಡ್ ಮೆಟ್ರೋ ಸ್ಟೇಷನ್ ಸಹ ಏನು 11 ಗಂಟೆ ನಂತರ ಬಂದಾಗಲಿದೆ. ನೀವೇನಾದರೂ MG ರೋಡ್ಗೆ ಬರಬೇಕಂದ್ರೆ ಒಂದು ಕಡೆ ಟ್ರಿನಿಟಿ ಮೆಟ್ರೋ, ಇಲ್ಕಂದರೆ ಕಬ್ಬನ್ ಪಾರ್ಕ್ ಮೆಟ್ರೋಗೆ ಬಂದು ನೀವು MG ರೋಡ್ಗೆ ಬರಬೇಕು. ಮತ್ತು ರಿಟರ್ನ್ ಹೋಗ್ಬೇಕಂದ್ರೆ ಸೇಮ್ ನಿಲ್ದಾಣ, ಒಂದು ಕಡೆ ಕಬ್ಬನ್ ಪಾರ್ಕ್, ಮತ್ತೊಂದು ಕಡೆ ಟ್ರಿನಿಟಿ ಮೆಟ್ರೋ ಮುಖಾಂತರ ನೀವು ಬೇರೆ ನಿಮ್ಮ ಮನೆಗಳಿಗೆ ಹೋಗಬಹುದು. ಹೀಗಾಗಿ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಲೈಟಿಂಗ್ ವ್ಯವಸ್ಥೆ ಆಯಿತು. ಸುಮಾರು 1000ಕ್ಕೂ ಹೆಚ್ಚು ಕಂಬಗಳಿಗೆ ಲೈಟಿಂಗ್ ಹಾಕಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಬರ್ತಾರೆ, ಅದು ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ವಯಸ್ಸಾದವರು ಬರ್ತಾರೆ. ಹೀಗಾಗಿ ಯಾವ ರೀತಿ ತೊಂದರೆ ಆಗದಂತೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅದಲ್ಲದೆ ಸಿಟಿಯ ಹೊರಗಡೆ ಈ ಫ್ಲೈಓವರ್ ಸಹ ಏನು 10 ಗಂಟೆ ನಂತರ ಎಲ್ಲ ಫ್ಲೈಓವರ್ಗಳು ಬಂದ್ ಮಾಡ್ತಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಈ ಬಾರಿ ಹೊಸ ವರ್ಷ ಏನು ಇನ್ನೂ ಒಂದೇ ದಿನ ಬಾಕಿ ಇದೆ, 2024 ಬಾಯ್ ಹೇಳಿ 2025ಕ್ಕೆ ಬರಮಾಡಿಕೊಡಲು ಸಿಲಿಕಾನ್ ಸಿಟಿ ಜನ ಸಜ್ಜಾಗಿದ್ದಾರೆ. ಹೀಗಾಗಿ ಈ ಒಂದು 2025ರ ಸೆಲೆಬ್ರೇಷನ್ ವೇಳೆ ಯಾವ ರೀತಿಯ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆ ಸೂಕ್ತ ಭದ್ರತವಾಗಿ ಎಲ್ಲ ರೀತಿಯ CCTV ಅಳವಡಿಕೆ, ಲೈಟಿಂಗ್ ವ್ಯವಸ್ಥೆ, ಮತ್ತೊಂದು ಕಡೆ ಪೊಲೀಸ್ ಬಂದೋಬಸ್ತ್ ಎಲ್ಲವೂ ಮಾಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಕ್ಯಾಂಪ್ಸ್ ಏನು ರೆಡಿ ಮಾಡಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ಇನ್ನು ಒಂದೇ ದಿನ ಬಾಕಿ ಇದೆ. ಹೀಗಾಗಿ MG ರೋಡ್ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಪೊಲೀಸ್ ಇಲಾಖೆ ಮಾಡಿಕೊಡ್ತಿದೆ. ನಾನು ಪ್ರೆಸೆಂಟ್ ಈಗ MG ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು CCTV ಅಳವಡಿಕೆ ಈಗ ಸಿಬ್ಬಂದಿಗಳು ಸಹ ಮಾಡ್ತಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು CCTVಗಳು ಈ ಚರ್ಚ್ ಸ್ಟ್ರೀಟ್ ಮತ್ತು MG ರೋಡ್ ಭಾಗದಲ್ಲಿ ಆಗ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಜನರು ಬರುವ ನಿರೀಕ್ಷೆ ಇದೆ. ಹೀಗಾಗಿ ಯಾವ ರೀತಿಯ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಇಲಾಖೆ, BBMP, ಬೆಸ್ಕಾಮು ಎಲ್ಲ ಮತ್ತು ಬೆಂಗಳೂರು ನಗರ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಯಾಕಂದರೆ 1 ಗಂಟೆಗೆ ಲಾಸ್ಟ್ ಈ ಒಂದು MG ರೋಡ್ ಮತ್ತು ಚರ್ಚ್ ಸ್ಟ್ರೀಟಲ್ಲಿ ಸೆಲೆಬ್ರೇಷನ್ ಅವಕಾಶ ನೀಡಿದ್ದಾರೆ. 8 ಗಂಟೆ ನಂತರ ಇವೆರಡೂ ರಸ್ತೆಗಳು ಬಂದ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಸಾಕಷ್ಟು ಜನ ಬಂದಿದ್ದರು, ಪೊಲೀಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೀಗಾಗಿ MG ರೋಡ್ ಮೆಟ್ರೋ ಸ್ಟೇಷನ್ ಸಹ ಏನು 11 ಗಂಟೆ ನಂತರ ಬಂದಾಗಲಿದೆ. ನೀವೇನಾದರೂ MG ರೋಡ್ಗೆ ಬರಬೇಕಂದ್ರೆ ಒಂದು ಕಡೆ ಟ್ರಿನಿಟಿ ಮೆಟ್ರೋ, ಇಲ್ಕಂದರೆ ಕಬ್ಬನ್ ಪಾರ್ಕ್ ಮೆಟ್ರೋಗೆ ಬಂದು ನೀವು MG ರೋಡ್ಗೆ ಬರಬೇಕು. ಮತ್ತು ರಿಟರ್ನ್ ಹೋಗ್ಬೇಕಂದ್ರೆ ಸೇಮ್ ನಿಲ್ದಾಣ, ಒಂದು ಕಡೆ ಕಬ್ಬನ್ ಪಾರ್ಕ್, ಮತ್ತೊಂದು ಕಡೆ ಟ್ರಿನಿಟಿ ಮೆಟ್ರೋ ಮುಖಾಂತರ ನೀವು ಬೇರೆ ನಿಮ್ಮ ಮನೆಗಳಿಗೆ ಹೋಗಬಹುದು. ಹೀಗಾಗಿ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಲೈಟಿಂಗ್ ವ್ಯವಸ್ಥೆ ಆಯಿತು. ಸುಮಾರು 1000ಕ್ಕೂ ಹೆಚ್ಚು ಕಂಬಗಳಿಗೆ ಲೈಟಿಂಗ್ ಹಾಕಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಬರ್ತಾರೆ, ಅದು ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ವಯಸ್ಸಾದವರು ಬರ್ತಾರೆ. ಹೀಗಾಗಿ ಯಾವ ರೀತಿ ತೊಂದರೆ ಆಗದಂತೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅದಲ್ಲದೆ ಸಿಟಿಯ ಹೊರಗಡೆ ಈ ಫ್ಲೈಓವರ್ ಸಹ ಏನು 10 ಗಂಟೆ ನಂತರ ಎಲ್ಲ ಫ್ಲೈಓವರ್ಗಳು ಬಂದ್ ಮಾಡ್ತಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಈ ಬಾರಿ ಹೊಸ ವರ್ಷ ಏನು ಇನ್ನೂ ಒಂದೇ ದಿನ ಬಾಕಿ ಇದೆ, 2024 ಬಾಯ್ ಹೇಳಿ 2025ಕ್ಕೆ ಬರಮಾಡಿಕೊಡಲು ಸಿಲಿಕಾನ್ ಸಿಟಿ ಜನ ಸಜ್ಜಾಗಿದ್ದಾರೆ. ಹೀಗಾಗಿ ಈ ಒಂದು 2025ರ ಸೆಲೆಬ್ರೇಷನ್ ವೇಳೆ ಯಾವ ರೀತಿಯ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆ ಸೂಕ್ತ ಭದ್ರತವಾಗಿ ಎಲ್ಲ ರೀತಿಯ CCTV ಅಳವಡಿಕೆ, ಲೈಟಿಂಗ್ ವ್ಯವಸ್ಥೆ, ಮತ್ತೊಂದು ಕಡೆ ಪೊಲೀಸ್ ಬಂದೋಬಸ್ತ್ ಎಲ್ಲವೂ ಮಾಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಕ್ಯಾಂಪ್ಸ್ ಏನು ರೆಡಿ ಮಾಡಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ಇನ್ನು ಒಂದೇ ದಿನ ಬಾಕಿ ಇದೆ. ಹೀಗಾಗಿ MG ರೋಡ್ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಪೊಲೀಸ್ ಇಲಾಖೆ ಮಾಡಿಕೊಡ್ತಿದೆ. ನಾನು ಪ್ರೆಸೆಂಟ್ ಈಗ MG ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು CCTV ಅಳವಡಿಕೆ ಈಗ ಸಿಬ್ಬಂದಿಗಳು ಸಹ ಮಾಡ್ತಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು CCTVಗಳು ಈ ಚರ್ಚ್ ಸ್ಟ್ರೀಟ್ ಮತ್ತು MG ರೋಡ್ ಭಾಗದಲ್ಲಿ ಆಗ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಜನರು ಬರುವ ನಿರೀಕ್ಷೆ ಇದೆ. ಹೀಗಾಗಿ ಯಾವ ರೀತಿಯ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಇಲಾಖೆ, BBMP, ಬೆಸ್ಕಾಮು ಎಲ್ಲ ಮತ್ತು ಬೆಂಗಳೂರು ನಗರ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಯಾಕಂದರೆ 1 ಗಂಟೆಗೆ ಲಾಸ್ಟ್ ಈ ಒಂದು MG ರೋಡ್ ಮತ್ತು ಚರ್ಚ್ ಸ್ಟ್ರೀಟಲ್ಲಿ ಸೆಲೆಬ್ರೇಷನ್ ಅವಕಾಶ ನೀಡಿದ್ದಾರೆ. 8 ಗಂಟೆ ನಂತರ ಇವೆರಡೂ ರಸ್ತೆಗಳು ಬಂದ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಸಾಕಷ್ಟು ಜನ ಬಂದಿದ್ದರು, ಪೊಲೀಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೀಗಾಗಿ MG ರೋಡ್ ಮೆಟ್ರೋ ಸ್ಟೇಷನ್ ಸಹ ಏನು 11 ಗಂಟೆ ನಂತರ ಬಂದಾಗಲಿದೆ. ನೀವೇನಾದರೂ MG ರೋಡ್ಗೆ ಬರಬೇಕಂದ್ರೆ ಒಂದು ಕಡೆ ಟ್ರಿನಿಟಿ ಮೆಟ್ರೋ, ಇಲ್ಕಂದರೆ ಕಬ್ಬನ್ ಪಾರ್ಕ್ ಮೆಟ್ರೋಗೆ ಬಂದು ನೀವು MG ರೋಡ್ಗೆ ಬರಬೇಕು. ಮತ್ತು ರಿಟರ್ನ್ ಹೋಗ್ಬೇಕಂದ್ರೆ ಸೇಮ್ ನಿಲ್ದಾಣ, ಒಂದು ಕಡೆ ಕಬ್ಬನ್ ಪಾರ್ಕ್, ಮತ್ತೊಂದು ಕಡೆ ಟ್ರಿನಿಟಿ ಮೆಟ್ರೋ ಮುಖಾಂತರ ನೀವು ಬೇರೆ ನಿಮ್ಮ ಮನೆಗಳಿಗೆ ಹೋಗಬಹುದು. ಹೀಗಾಗಿ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಲೈಟಿಂಗ್ ವ್ಯವಸ್ಥೆ ಆಯಿತು. ಸುಮಾರು 1000ಕ್ಕೂ ಹೆಚ್ಚು ಕಂಬಗಳಿಗೆ ಲೈಟಿಂಗ್ ಹಾಕಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಬರ್ತಾರೆ, ಅದು ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ವಯಸ್ಸಾದವರು ಬರ್ತಾರೆ. ಹೀಗಾಗಿ ಯಾವ ರೀತಿ ತೊಂದರೆ ಆಗದಂತೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅದಲ್ಲದೆ ಸಿಟಿಯ ಹೊರಗಡೆ ಈ ಫ್ಲೈಓವರ್ ಸಹ ಏನು 10 ಗಂಟೆ ನಂತರ ಎಲ್ಲ ಫ್ಲೈಓವರ್ಗಳು ಬಂದ್ ಮಾಡ್ತಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಈ ಬಾರಿ ಹೊಸ ವರ್ಷ ಏನು ಇನ್ನೂ ಒಂದೇ ದಿನ ಬಾಕಿ ಇದೆ, 2024 ಬಾಯ್ ಹೇಳಿ
2025ಕ್ಕೆ ಬರಮಾಡಿಕೊಡಲು ಸಿಲಿಕಾನ್ ಸಿಟಿ ಜನ ಸಜ್ಜಾಗಿದ್ದಾರೆ. ಹೀಗಾಗಿ ಈ ಒಂದು 2025ರ ಸೆಲೆಬ್ರೇಷನ್ ವೇಳೆ ಯಾವ ರೀತಿಯ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆ ಸೂಕ್ತ ಭದ್ರತವಾಗಿ ಎಲ್ಲ ರೀತಿಯ CCTV ಅಳವಡಿಕೆ, ಲೈಟಿಂಗ್ ವ್ಯವಸ್ಥೆ, ಮತ್ತೊಂದು ಕಡೆ ಪೊಲೀಸ್ ಬಂದೋಬಸ್ತ್ ಎಲ್ಲವೂ ಮಾಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಕ್ಯಾಂಪ್ಸ್ ಏನು ರೆಡಿ ಮಾಡಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ಇನ್ನು ಒಂದೇ ದಿನ ಬಾಕಿ ಇದೆ. ಹೀಗಾಗಿ MG ರೋಡ್ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಪೊಲೀಸ್ ಇಲಾಖೆ ಮಾಡಿಕೊಡ್ತಿದೆ. ನಾನು ಪ್ರೆಸೆಂಟ್ ಈಗ MG ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು CCTV ಅಳವಡಿಕೆ ಈಗ ಸಿಬ್ಬಂದಿಗಳು ಸಹ ಮಾಡ್ತಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು CCTVಗಳು ಈ ಚರ್ಚ್ ಸ್ಟ್ರೀಟ್ ಮತ್ತು MG ರೋಡ್ ಭಾಗದಲ್ಲಿ ಆಗ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಜನರು ಬರುವ ನಿರೀಕ್ಷೆ ಇದೆ. ಹೀಗಾಗಿ ಯಾವ ರೀತಿಯ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಇಲಾಖೆ, BBMP, ಬೆಸ್ಕಾಮು ಎಲ್ಲ ಮತ್ತು ಬೆಂಗಳೂರು ನಗರ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಯಾಕಂದರೆ 1 ಗಂಟೆಗೆ ಲಾಸ್ಟ್ ಈ ಒಂದು MG ರೋಡ್ ಮತ್ತು ಚರ್ಚ್ ಸ್ಟ್ರೀಟಲ್ಲಿ ಸೆಲೆಬ್ರೇಷನ್ ಅವಕಾಶ ನೀಡಿದ್ದಾರೆ. 8 ಗಂಟೆ ನಂತರ ಇವೆರಡೂ ರಸ್ತೆಗಳು ಬಂದ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಸಾಕಷ್ಟು ಜನ ಬಂದಿದ್ದರು, ಪೊಲೀಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೀಗಾಗಿ MG ರೋಡ್ ಮೆಟ್ರೋ ಸ್ಟೇಷನ್ ಸಹ ಏನು 11 ಗಂಟೆ ನಂತರ ಬಂದಾಗಲಿದೆ. ನೀವೇನಾದರೂ MG ರೋಡ್ಗೆ ಬರಬೇಕಂದ್ರೆ ಒಂದು ಕಡೆ ಟ್ರಿನಿಟಿ ಮೆಟ್ರೋ, ಇಲ್ಕಂದರೆ ಕಬ್ಬನ್ ಪಾರ್ಕ್ ಮೆಟ್ರೋಗೆ ಬಂದು ನೀವು MG ರೋಡ್ಗೆ ಬರಬೇಕು. ಮತ್ತು ರಿಟರ್ನ್ ಹೋಗ್ಬೇಕಂದ್ರೆ ಸೇಮ್ ನಿಲ್ದಾಣ, ಒಂದು ಕಡೆ ಕಬ್ಬನ್ ಪಾರ್ಕ್, ಮತ್ತೊಂದು ಕಡೆ ಟ್ರಿನಿಟಿ ಮೆಟ್ರೋ ಮುಖಾಂತರ ನೀವು ಬೇರೆ ನಿಮ್ಮ ಮನೆಗಳಿಗೆ ಹೋಗಬಹುದು. ಹೀಗಾಗಿ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಲೈಟಿಂಗ್ ವ್ಯವಸ್ಥೆ ಆಯಿತು. ಸುಮಾರು 1000ಕ್ಕೂ ಹೆಚ್ಚು ಕಂಬಗಳಿಗೆ ಲೈಟಿಂಗ್ ಹಾಕಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಬರ್ತಾರೆ, ಅದು ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ವಯಸ್ಸಾದವರು ಬರ್ತಾರೆ. ಹೀಗಾಗಿ ಯಾವ ರೀತಿ ತೊಂದರೆ ಆಗದಂತೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅದಲ್ಲದೆ ಸಿಟಿಯ ಹೊರಗಡೆ ಈ ಫ್ಲೈಓವರ್ ಸಹ ಏನು 10 ಗಂಟೆ ನಂತರ ಎಲ್ಲ ಫ್ಲೈಓವರ್ಗಳು ಬಂದ್ ಮಾಡ್ತಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಈ ಬಾರಿ ಹೊಸ ವರ್ಷ ಏನು ಇನ್ನೂ ಒಂದೇ ದಿನ ಬಾಕಿ ಇದೆ, 2024 ಬಾಯ್ ಹೇಳಿ 2025ಕ್ಕೆ ಬರಮಾಡಿಕೊಡಲು ಸಿಲಿಕಾನ್ ಸಿಟಿ ಜನ ಸಜ್ಜಾಗಿದ್ದಾರೆ. ಹೀಗಾಗಿ ಈ ಒಂದು 2025ರ ಸೆಲೆಬ್ರೇಷನ್ ವೇಳೆ ಯಾವ ರೀತಿಯ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆ ಸೂಕ್ತ ಭದ್ರತವಾಗಿ ಎಲ್ಲ ರೀತಿಯ CCTV ಅಳವಡಿಕೆ, ಲೈಟಿಂಗ್ ವ್ಯವಸ್ಥೆ, ಮತ್ತೊಂದು ಕಡೆ ಪೊಲೀಸ್ ಬಂದೋಬಸ್ತ್ ಎಲ್ಲವೂ ಮಾಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಕ್ಯಾಂಪ್ಸ್ ಏನು ರೆಡಿ ಮಾಡಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ಇನ್ನು ಒಂದೇ ದಿನ ಬಾಕಿ ಇದೆ. ಹೀಗಾಗಿ MG ರೋಡ್ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಪೊಲೀಸ್ ಇಲಾಖೆ ಮಾಡಿಕೊಡ್ತಿದೆ. ನಾನು ಪ್ರೆಸೆಂಟ್ ಈಗ MG ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು CCTV ಅಳವಡಿಕೆ ಈಗ ಸಿಬ್ಬಂದಿಗಳು ಸಹ ಮಾಡ್ತಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು CCTVಗಳು ಈ ಚರ್ಚ್ ಸ್ಟ್ರೀಟ್ ಮತ್ತು MG ರೋಡ್ ಭಾಗದಲ್ಲಿ ಆಗ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಜನರು ಬರುವ ನಿರೀಕ್ಷೆ ಇದೆ. ಹೀಗಾಗಿ ಯಾವ ರೀತಿಯ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಇಲಾಖೆ, BBMP, ಬೆಸ್ಕಾಮು ಎಲ್ಲ ಮತ್ತು ಬೆಂಗಳೂರು ನಗರ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಯಾಕಂದರೆ 1 ಗಂಟೆಗೆ ಲಾಸ್ಟ್ ಈ ಒಂದು MG ರೋಡ್ ಮತ್ತು ಚರ್ಚ್ ಸ್ಟ್ರೀಟಲ್ಲಿ ಸೆಲೆಬ್ರೇಷನ್ ಅವಕಾಶ ನೀಡಿದ್ದಾರೆ. 8 ಗಂಟೆ ನಂತರ ಇವೆರಡೂ ರಸ್ತೆಗಳು ಬಂದ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಸಾಕಷ್ಟು ಜನ ಬಂದಿದ್ದರು, ಪೊಲೀಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೀಗಾಗಿ MG ರೋಡ್ ಮೆಟ್ರೋ ಸ್ಟೇಷನ್ ಸಹ ಏನು 11 ಗಂಟೆ ನಂತರ ಬಂದಾಗಲಿದೆ. ನೀವೇನಾದರೂ MG ರೋಡ್ಗೆ ಬರಬೇಕಂದ್ರೆ ಒಂದು ಕಡೆ ಟ್ರಿನಿಟಿ ಮೆಟ್ರೋ, ಇಲ್ಕಂದರೆ ಕಬ್ಬನ್ ಪಾರ್ಕ್ ಮೆಟ್ರೋಗೆ ಬಂದು ನೀವು MG ರೋಡ್ಗೆ ಬರಬೇಕು. ಮತ್ತು ರಿಟರ್ನ್ ಹೋಗ್ಬೇಕಂದ್ರೆ ಸೇಮ್ ನಿಲ್ದಾಣ, ಒಂದು ಕಡೆ ಕಬ್ಬನ್ ಪಾರ್ಕ್, ಮತ್ತೊಂದು ಕಡೆ ಟ್ರಿನಿಟಿ ಮೆಟ್ರೋ ಮುಖಾಂತರ ನೀವು ಬೇರೆ ನಿಮ್ಮ ಮನೆಗಳಿಗೆ ಹೋಗಬಹುದು. ಹೀಗಾಗಿ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಲೈಟಿಂಗ್ ವ್ಯವಸ್ಥೆ ಆಯಿತು. ಸುಮಾರು 1000ಕ್ಕೂ ಹೆಚ್ಚು ಕಂಬಗಳಿಗೆ ಲೈಟಿಂಗ್ ಹಾಕಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಬರ್ತಾರೆ, ಅದು ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ವಯಸ್ಸಾದವರು ಬರ್ತಾರೆ. ಹೀಗಾಗಿ ಯಾವ ರೀತಿ ತೊಂದರೆ ಆಗದಂತೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅದಲ್ಲದೆ ಸಿಟಿಯ ಹೊರಗಡೆ ಈ ಫ್ಲೈಓವರ್ ಸಹ ಏನು 10 ಗಂಟೆ ನಂತರ ಎಲ್ಲ ಫ್ಲೈಓವರ್ಗಳು ಬಂದ್ ಮಾಡ್ತಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಈ ಬಾರಿ ಹೊಸ ವರ್ಷ ಏನು ಇನ್ನೂ ಒಂದೇ ದಿನ ಬಾಕಿ ಇದೆ, 2024 ಬಾಯ್ ಹೇಳಿ 2025ಕ್ಕೆ ಬರಮಾಡಿಕೊಡಲು ಸಿಲಿಕಾನ್ ಸಿಟಿ ಜನ ಸಜ್ಜಾಗಿದ್ದಾರೆ. ಹೀಗಾಗಿ ಈ ಒಂದು 2025ರ ಸೆಲೆಬ್ರೇಷನ್ ವೇಳೆ ಯಾವ ರೀತಿಯ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆ ಸೂಕ್ತ ಭದ್ರತವಾಗಿ ಎಲ್ಲ ರೀತಿಯ CCTV ಅಳವಡಿಕೆ, ಲೈಟಿಂಗ್ ವ್ಯವಸ್ಥೆ, ಮತ್ತೊಂದು ಕಡೆ ಪೊಲೀಸ್ ಬಂದೋಬಸ್ತ್ ಎಲ್ಲವೂ ಮಾಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಕ್ಯಾಂಪ್ಸ್ ಏನು ರೆಡಿ ಮಾಡಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.